ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ವಿಜಯ ದಿವಸ್ ಆಚರಣೆಗಳ ವೇಳೆ ಭಾರತೀಯ ಸೇನೆ ಒಂದು ಅತ್ಯಂತ ಪ್ರತೀಕಾತ್ಮಕ ಮತ್ತು ಮಹತ್ವದ ಪ್ರದರ್ಶನವನ್ನು ಸಾರ್ವಜನಿಕರ ಮುಂದೆ ತಂದಿದೆ. ಮೇ 2025ರಲ್ಲಿ ನಡೆದ ಆಪರೇಷನ್ ಸಿಂಧೂರ್ ಸಂಘರ್ಷಗಳ ಸಮಯದಲ್ಲಿ ಭಾರತೀಯ ವಾಯು ರಕ್ಷಣಾ ವ್ಯವಸ್ಥೆಯಿಂದ ವಶಕ್ಕೆ ಪಡೆಯಲಾದ ಪಾಕಿಸ್ತಾನಿ ಟರ್ಕಿಶ್ YIHA-2 ಲಾಯ್ಟರಿಂಗ್ ಮ್ಯುನಿಷನ್ ಅಂದರೆ ಕಾಮಿಕಾಜೆ ಡ್ರೋನ್ಗಳನ್ನು ಮರುನಿರ್ಮಿಸಿ ಪ್ರದರ್ಶನಕ್ಕೆ ಇಡಲಾಯಿತು. ಈ ಡ್ರೋನನ್ನು ಸೇನಾ ಮುಖ್ಯಸ್ಥರಾದ ಜನರಲ್ ಉಪೇಂದ್ರ ದ್ವಿವೇದಿ ಅವರ ನಿವಾಸದಲ್ಲಿ ಪ್ರದರ್ಶನಕ್ಕೆ ಇಡಲಾಯಿತು. ಇದು ಭಾರತೀಯ ಸೇನೆಯ ಕೌಂಟರ್ ಡ್ರೋನ್ ಸಾಮರ್ಥ್ಯದ ಸ್ಪಷ್ಟ ಸಾಕ್ಷಿಯಾಗಿ ಗಮನ ಸೆಳೆಯಿತು. ಈ YIHA-2 ಡ್ರೋನನ್ನು ಟರ್ಕಿಯ ಬೈಕರ್ ಮತ್ತು ಪಾಕಿಸ್ತಾನದ ನ್ಯಾಷನಲ್ ಏರೋಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾರ್ಕ್ NASTP ಸೇರಿ ಅಭಿವೃದ್ಧಿಪಡಿಸಿದ್ದಾರೆ. ಇದೊಂದು ಕಡಿಮೆ ವೆಚ್ಚದ ಸೂಸೈಡ್ ಡ್ರೋನ್ ಆಗಿದ್ದು ಸುಮಾರು 10 kg ಸ್ಫೋಟಕ ಪೇಲೋಡನ್ನು ಹೊತ್ತೊಯ್ಯಬಲ್ಲದು ಹಾಗೂ ನಿಖರ ದಾಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಪಾಕಿಸ್ತಾನವು ಈ ಡ್ರೋನ್ಗಳನ್ನು ಸ್ವಾರ್ಮ್ ದಾಳಿಗಳ ರೂಪದಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಾರತದ ವಿರುದ್ಧ ಬಳಸಿತ್ತು. ಆದರೆ ಭಾರತದ ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ನೆಟ್ವರ್ಕ್ ಬಹುತೇಕ ಎಲ್ಲ ಡ್ರೋನ್ಗಳನ್ನು ಮಧ್ಯಾಕಾಶದಲ್ಲೇ ಯಶಸ್ವಿಯಾಗಿ ನಾಶಪಡಿಸಿತು. ಇದಾದ ನಂತರ ಭಾರತೀಯ ಸೇನೆಯ ಸೈಬರ್ ಫಾರೆನ್ಸಿಕ್ ಘಟಕ ನಡೆಸಿದ ವಿಶ್ಲೇಷಣೆ ಅತ್ಯಂತ ಮಹತ್ವದ ಸಂಗತಿಯನ್ನು ಬಹಿರಂಗಪಡಿಸಿದೆ. ಈ ಡ್ರೋನ್ನ ಮುಖ್ಯ ಫ್ಲೈಟ್ ಕಂಟ್ರೋಲರ್ ಸೇನೆಯ ದರ್ಜೆಯದಲ್ಲ. ಇದು ಸಾಮಾನ್ಯವಾಗಿ ನಾಗರಿಕ ಮತ್ತು ವಾಣಿಜ್ಯ ಡ್ರೋನ್ಗಳಲ್ಲಿ ಬಳಸುವ ಪಿಕ್ಸ್ಹಾಕ್ ಕ್ಯೂಬ್ ಆರೆಂಜ್ ಎಂಬ ಓಪನ್ ಸೋರ್ಸ್ ಫ್ಲೈಟ್ ಕಂಟ್ರೋಲರ್ ಆಗಿದೆ. ಈ ಮಾಡ್ಯೂಲ್ ಅನ್ನು ಆಸ್ಟ್ರೇಲಿಯಾದ ಕ್ಯೂಬ್ ಪೈಲಟ್ HEX ಟೆಕ್ನಾಲಜಿ ಪ್ರೋಫ್ CNC ಕಂಪನಿಯು ತಯಾರಿಸಿದೆ. ಈ ಪಿಕ್ಸ್ಹಾಕ್ ಕ್ಯೂಬ್ ಆರೆಂಜ್ನಲ್ಲಿ ಶಕ್ತಿಶಾಲಿ STM32H7 ಪ್ರೊಸೆಸರ್, ಟ್ರಿಪಲ್ ರೆಡೆಂಡೆಂಟ್ IMU ಸೆನ್ಸಾರ್ಗಳು ಮತ್ತು ಅರ್ಡು ಪೈಲಟ್ ಹಾಗೂ PX4 ಫರ್ಮ್ವೇರ್ಗೆ ಸಂಪೂರ್ಣ ಹೊಂದಾಣಿಕೆ ಇದೆ. ಇವುಗಳನ್ನು ಸಾಮಾನ್ಯವಾಗಿ ಹಾಬಿಯಿಸ್ಟ್ಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ವಾಣಿಜ್ಯ ಡ್ರೋನ್ಗಳಲ್ಲಿ ಬಳಸಲಾಗುತ್ತದೆ. ಭಾರತದಲ್ಲಿ ಈ ಫ್ಲೈಟ್ ಕಂಟ್ರೋಲರ್ನ ಬೆಲೆ ಸುಮಾರು 22,000 ರೂಪಾಯಿಗಳಿಂದ 33,000 ರೂಪಾಯಿಗಳ ನಡುವೆ ಇದೆ. ಅಂದರೆ ಇಂತಹ ಕಾಮಿಕಾಜೆ ಡ್ರೋನ್ಗಳನ್ನು ತಯಾರಿಸಲು ಸೈನಿಕ ಮಟ್ಟದ ತಂತ್ರಜ್ಞಾನವೇ ಅಗತ್ಯವಿಲ್ಲ ಎಂಬುದು ಇಲ್ಲಿ ಸ್ಪಷ್ಟವಾಗುತ್ತದೆ. ಈ ರೀತಿಯ ಆಫ್ ದಿ ಶೆಲ್ಫ್ ನಾಗರಿಕ ಭಾಗಗಳ ಬಳಕೆ ಡ್ರೋನ್ಗಳ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಆದರೆ ಅದೇ ಸಮಯದಲ್ಲಿ ಇದೊಂದು ದೊಡ್ಡ ದುರ್ಬಲತೆಯನ್ನು ಸೃಷ್ಟಿಸುತ್ತದೆ. ಓಪನ್ ಸೋರ್ಸ್ ಪ್ಲ್ಯಾಟ್ಫಾರ್ಮ್ ಆಗಿದ್ದರಿಂದ ಭಾರತೀಯ ತಜ್ಞರು ಡ್ರೋನ್ನ ಸಾಫ್ಟ್ವೇರ್ ಆಲ್ಗರಿದಮ್ಗಳನ್ನು ವೇಗವಾಗಿ ರಿವರ್ಸ್ ಇಂಜಿನಿಯರ್ ಮಾಡಲು ಸಾಧ್ಯವಾಯಿತು. ಇದರಿಂದ ಡ್ರೋನ್ನ ನ್ಯಾವಿಗೇಷನ್ನ ವ್ಯವಸ್ಥೆ, ಕಂಟ್ರೋಲ್ ಲಾಜಿಕ್ ಮತ್ತು ಎಲೆಕ್ಟ್ರಾನಿಕ್ ವರ್ತನೆ ಎಲ್ಲವನ್ನೂ ಸಂಪೂರ್ಣವಾಗಿ ಮ್ಯಾಪ್ ಮಾಡಲು ಸಾಧ್ಯವಾಯಿತು. ವಿಶ್ಲೇಷಣೆ ಫ್ಲೈಟ್ ಕಂಟ್ರೋಲ್ನಲ್ಲೇ ನಿಂತಿಲ್ಲ. ಇತರ ಹಲವು ಉಪವ್ಯವಸ್ಥೆಗಳು ನಾನ್ ಮಿಲಿಟರಿ ಅಥವಾ ಡ್ಯುಯಲ್ ಯೂಸ್ ವಾಣಿಜ್ಯ ತಂತ್ರಜ್ಞಾನಗಳನ್ನೇ ಬಳಸಿದ್ದವು ಎಂಬುದು ಪತ್ತೆಯಾಯಿತು. ಈ ವಿನ್ಯಾಸ ವಿಧಾನವು ಉತ್ಪಾದನೆಗೆ ಅನುಕೂಲವಾದರೂ ಡ್ರೋನ್ಗಳನ್ನು ಸೈಬರ್ ದಾಳಿ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ಗೆ ಹೆಚ್ಚು ಸವಾಲಾಗುವಂತೆ ಮಾಡುತ್ತದೆ. ಭಾರತೀಯ ಸೇನೆ ಈ ಡ್ರೋನ್ನ ಎಲೆಕ್ಟ್ರಾನಿಕ್ ಸಿಗ್ನೇಚರ್, ಸಾಫ್ಟ್ವೇರ್ ಪ್ಯಾಟರ್ನ್ ಮತ್ತು ಕಮ್ಯುನಿಕೇಷನ್ನ ವರ್ತನೆ ಎಲ್ಲವನ್ನೂ ನಿಖರವಾಗಿ ದಾಖಲಿಸಿದೆ. ಈ ಮಾಹಿತಿಯು ಭವಿಷ್ಯದಲ್ಲಿ ಭಾರತದ ಸ್ವದೇಶಿ ಎಲೆಕ್ಟ್ರಾನಿಕ್ ವಾರ್ಫೇರ್ EW ವ್ಯವಸ್ಥೆಗಳ ಪರಿಣಾಮಕಾರಿತ್ವವನ್ನು ಇನ್ನಷ್ಟು ಹೆಚ್ಚಿಸುವ ನಿರೀಕ್ಷೆಯಿದೆ. ಇದೀಗ ಭಾರತೀಯ ಪಡೆಗಳು ಕೇವಲ ಹಾರ್ಡ್ ಕಿಲ್ ವಿಧಾನಗಳು, ಮಿಸೈಲ್ ಗನ್ಗಳು ಮಾತ್ರವಲ್ಲದೆ
ಸಾಫ್ಟ್ ಸ್ಕಿಲ್ ವಿಧಾನಗಳು, ಜಾಮಿಂಗ್, ಸ್ಪೂಫಿಂಗ್, ಸಿಗ್ನಲ್ ಹೈಜಾಕಿಂಗ್ ಇವುಗಳನ್ನು ಡ್ರೋನ್ನ ತಿಳಿದಿರುವ ಆಲ್ಗರಿದಮ್ಗಳಿಗೆ ತಕ್ಕಂತೆ ಬಳಸಲು ಸಫಲವಾಗಿವೆ. ಈ ಘಟನೆ ಒಂದು ಮಹತ್ವದ ಪಾಠವನ್ನು ನೀಡುತ್ತದೆ. ಡ್ಯುಯಲ್ ಯೂಸ್ ನಾಗರಿಕ ತಂತ್ರಜ್ಞಾನಗಳ ಮೇಲೆ ಅವಲಂಬಿತವಾಗಿರುವ ಆಧುನಿಕ ಲಾಯ್ಟರಿಂಗ್ ಮ್ಯುನಿಷನ್ಸ್ಗಳು ಒಂದು ಕಡೆ ವೇಗವಾಗಿ ಉತ್ಪಾದಿಸಬಹುದು, ಆದರೆ ಮತ್ತೊಂದು ಕಡೆ ಅತ್ಯಾಧುನಿಕ ಫಾರೆನ್ಸಿಕ್ ಮತ್ತು EW ಶಕ್ತಿ ಇರುವ ದೇಶಗಳಿಗೆ ಸುಲಭವಾಗಿ ಬಲಿಯಾಗುತ್ತವೆ. ಇದು ಭವಿಷ್ಯದ ಡ್ರೋನ್ ಸ್ವಾಮ್ ಯುದ್ಧಗಳಲ್ಲಿ ಭಾರತದ ರಕ್ಷಣಾ ಸಿದ್ಧತೆಯನ್ನು ಬಹಳ ಮಟ್ಟಿಗೆ ಬಲಪಡಿಸಲಿದೆ. This drone took off from Lahore Air Base and it was heading towards one of the army installations in Punjab sector. While decoding, we have found out the takeoff point, that is from where it has launched, the flight path which was pre-fed, the destination where it was heading to, and various payload data which includes cameras, IR sensors, radar sensors. With all this data, the tool analyzes and gives out the complete mission details of the drone, which enables the user in finding out various tactical and strategic decisions and the intent of the mission, what the enemy was planning. Now, this tool, as you can see, this is a captured Pakistani Leha drone which was captured during Operation Sindhu. It flew from Pakistan territory. It was aimed somewhere in Punjab sector, and our air defense system, they have brought this drone down on 10th of May. As you can see, the drone is in a damaged shape. A bit of reconstruction has been done for the demonstration purpose. This drone was carrying a payload of 10 kgs of explosive, which was captured intact, and it was aimed at one of the military stations somewhere close to the Punjab sector, one of the important military installations. It was there. So once this drone was captured, it was analyzed and all the data was extracted using the forensic software what has been developed, Skynet Intel, from where we have taken out all the mission details, the takeoff point, the flight path, the destination. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.